ಕಾಲು 2 ದಿವಸ ದಪ್ಪ ಆಗ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದೆ. ಕಾಲು ಕಮ್ಮಿ ಆಗೈತೆ. ಆಯಿತು ಆಪ್ರೇಷನ್ಗೆ ಹೋಗಿದ್ದು. ಆಪ್ರೇಷನ್ ತಗೊಂಡು ಹೋಗ್ಬಿಟ್ಟಿದ್ರು. ಏನು ಮಿರಾಕಲ್ಲ, ವಾಪಸ್ ಕಳ್ಸೋರು ಹಂಗೇನೆ. ಅದಕ್ಕೆ ಒಂದು ಆಶೀರ್ವಾದ ಮಾಡಿ ಅಡುಗೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಾರಿ ಬರ್ತೀನಿ, ಒಂದ್ಸರಿ ದರ್ಶನ ಮಾಡಿ. ಯಾವ ನಿಮ್ಮದು? ನಮ್ಮ ಬೆಂಗಳೂರು. ಒಂದ್ಸರಿ ಮಣ್ಣು ಒಂದ್ಸರಿ ಬಂದ್ಬಿಡಿ ಎಲ್ಲ ಕಿಡ್ನಿ ಪ್ರಾಬ್ಲಮ್ ಇತ್ತು, ಎಲ್ಲ ಇತ್ತು. ಇನ್ನೊಂದ್ಸರಿ ಬರೋದಕ್ಕೆ ತಾಯಿ ನಮ್ಮ ಅಷ್ಟು ಕಡೆ ಕಾಪಾಡ್ಕೊಳ್ಳಿಕ್ಕಳವ ಅಂತ ಒಂದ್ಸರಿ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಇಲ್ಲೇ ಪೋಟೋದಲ್ಲಿ ಐತೆ, ಗಾಡಿ ಪತ್ರ ಇತ್ತು. ಈಗ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ದೇವ್ರು ಒಳ್ಳೇದು ಮಾಡಲಿ. ಮನೆಗೆ ಒಂದು ಸಣ್ಣ ಫೋಟೋ ಇತ್ಯಾ ತಾಯಿನ ಬಂದ್ಬಿಟ್ಟು ಸಾಕು. 2 ವರ್ಷದಿಂದ ಬರ್ತಾ ಇದ್ದೀನಿ. 2 ಫೋಟೋನೇ ಇಟ್ಟಿದ್ದೀನಿ ಮನೇಲಿ. ಭಾಳ ಸಂತೋಷ, ಭಾಳ ನಂಬಿಕೆ ಇದೆ ನನಗೆ. ನಂಬಿಕೆ ಇದೆಯಾ? ಅದಕ್ಕೆ ಇನ್ನು ಸ್ವಲ್ಪ ನೋವಿದೆ ನನಗೆ. ದೇವರೇ ನಂಬಿಕೆ ಅಂತ ನನ್ನ ಪ್ರಕಾರ ನಾನು ದೇವ್ರು ನಂಬಲ್ಲ, ಮಾಡೋ ಕೆಲಸ ನಂಬ್ತೀನಿ ನಾನು. ಮನೇಲಿ ಯಾರು ಹೇಳೋದು ಕೇಳಿಲ್ಲ ನಾನು. ಅಮ್ಮನ ಮೇಲೆ ಭಾರ ಹಾಕೊಂಡೆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ನೋಡಿ ಇಷ್ಟೊಂದು ಮಾತ್ರ ಇಲ್ಲಿ ನನಗೀಗ ಅವ್ರು ಕೊಟ್ಟಿರೋದು. ಅದು ಮುಗಿಯೋವರೆಗೂ ತಗೊಂಡ್ಬಿಡೋಣ ಅಂದ್ಬಿಟ್ಟು ಅಮ್ಮನಿಗೊಂದು ಕೇಳಿಸ್ಕೊಂಡಮ್ಮ. ನೀವು ಬಂದಿದ್ದು ನಿನಗೆ ಹೇಳಿದ್ದು ನಾನು ಅವಾಗಲೇ ನುಗ್ಗೆ ಸೊಪ್ಪ ಗುಳಿಗೆ ಮಾಡಿ ನುಂಗುದಿದ್ದು ದಪ್ಪ ಇರೋರಿಗೆ, ಡಿಸ್ಕ್ ನೋವಿರೋರಿಗೆ, ಸೊಂಟ ನೋವಿರೋರಿಗೆ ಅದು ಹೆವಿ ಗ್ಯಾಸ್ಟ್ರಿಕ್ ಅದು. ಅದಕ್ಕೆ